ಶಿರಾನಗರದ ಬೂದಿದಿಣ್ಣೆ ಸಮಾಧಿ ಧ್ವಂಸ ಪ್ರಕರಣ. ಶಾಸಕರಿಗಾಗಿ ಕಾದು ಕಾದು ಸುಸ್ತಾದ ಮಹಿಳೆಯರು. ಎಂಎಲ್ಎ ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಭೂಕಳ್ಳರು ಲೇಔಟ್ ನಿರ್ಮಾಣಕ್ಕಾಗಿ ಪುರಾತನವಾದ ಸಮಾಧಿಗಳನ್ನು ಜೆಸಿಬಿ ಮೂಲಕ ಏಕಾಏಕಿ ಧ್ವಂಸ ಮಾಡಿದ್ದು ಸ್ಥಳೀಯರನ್ನ ಕೆರಳಿಸುವಂತೆ ಮಾಡಿತ್ತು. ಹೌದು, ಶಿರಾನಗರದ ಬೂದಿದಿಣ್ಣೆಯಲ್ಲಿರುವ ಪುರಾತನವಾದ ಸ್ಮಶಾನದ ಜಾಗವನ್ನ ಲೇಔಟ್ ಮಾಲೀಕ ಜಗದೀಶ್ ಎಂಬಾತ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಸ್ಮಶಾನದಲ್ಲಿದ್ದ ಸಮಾಧಿಗಳನ್ನು ಜೆಸಿಬಿ ಮೂಲಕ ಕೆಡವಲು ಮುಂದಾಗಿದ್ದು ಸ್ಥಳೀಯರು ಪೊಲೀಸ್ ಠಾಣೆಗೆ ದೂರನ್ನ ನೀಡಿ ಆಕ್ರೋಶ ಹೊರಹಾಕಿದ್ರು. ಇನ್ನು ಶಿರಾನಗರದ ಕೋಟೆ ಬಡಾವಣೆ ಸೇರಿದಂತೆ ವಿವಿಧ ನಾಗರಿಕರು ಕಳೆದ ಏಪ್ರಿಲ್ನಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು. ಆದರೆ ಅಂದು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಸಮಸ್ಯೆಯನ್ನ ಆಲಿಸಿ ಕೆಲವೇ ದಿನಗಳಲ್ಲಿ ಸಮಸ್ಯೆ ಸರಿಪಡಿಸುವುದಾಗಿ ಭರವಸೆಯನ್ನ ನೀಡಿದ್ರು. ಅದಾದ ಬಳಿಕ ಬೂದಿದಿಣ್ಣೆ ಗ್ರಾಮದ ಜನರು ಲೋಕಾಯುಕ್ತ ಅಧಿಕಾರಿಗಳು ಶಿರಾನಗರಕ್ಕೆ ಭೇಟಿಯನ್ನ ನೀಡಿದ ಸಂದರ್ಶನದಲ್ಲಿ ಅಹವಾಲನ್ನ ಸಲ್ಲಿಸಿದ್ರು. ಆದರೂ ಕೂಡ ಪ್ರಯೋಜನ ಆಗಿರಲಿಲ್ಲ. ಇದೀಗ ಮಹಿಳೆಯರು ನಮ್ಮ ಸ್ಮಶಾನವನ್ನ ಉಳಿಸಿಕೊಡಲೇಬೇಕೆಂದು ಪಟ್ಟು ಹಿಡಿದು ಕೂತಿದ್ದಾರೆ. ಎಷ್ಟು ಕಾಲದಿಂದ ಉಂಟು ಮಾಡಿದಾರೋ ಗೊತ್ತಿಲ್ಲ. ಇವಾಗ ಯಾರೋ ಒಬ್ಬರು ಜಗದೀಶ್ ಅಂತ ತಗೊಂಡು ಲೇಔಟ್ ಮಾಡಬೇಕು ಅಂತ ಇತ್ತೀಚಿನ ಸಮಾಧಿಗಳು ಎಲ್ಲ ಕಿತ್ತಿದ್ದಾರೆ. ಅದಕ್ಕೆ ನಮಗೆ ಆ ಸ್ಮಶಾನ ಜಾಗ ನಮ್ಮ ಕೋಟೆ ತಗೋದು ಬೇಕು. ಕೋಟೆಯಿಂದನೇ ಇರ್ತಲ್ಲ ಗೋಳಿನಟ್ಟಿ ಟೌನ್ ಇಲ್ಲೆಲ್ಲಿ ಜಾಗ ಇರೋ ಎಲ್ಲ ಬಂದು ಅನ್ಕೊಂತಾ ಇದ್ದಾರೆ. ಈ ಕೋಟೆಗಷ್ಟೇ ಸೀಮಿತವಾಗಿ ಏನಿಲ್ಲ. ಈ ಶಿರಾದಲ್ಲಿ ಎಷ್ಟು ಜನ ಯಾರು ಬೇಕಾಗಿಲ್ಲ ಅವರೆಲ್ಲರೂ ಬಂದು ಇವತ್ತು ಇಲ್ಲಿ ಬಂದಿರೋ ಕಾರಣ ಏನು ಸರ್? ಈ ಎಮ್ ಎಲ್ ಎ ಸಾಹೇಬ್ ಅಂತ ಇರಲಿಲ್ಲ, ಆರೋಗ್ಯ ಆಗಿದ್ದು ಇಲ್ಲಿ ಕೇಳಿದಾಗ ಕಾನ್ಸಿಲ್ದಾರ್ ಜೊತೆ ಮಾತಾಡೋದಕ್ಕೆ ಹೇಳ್ತೀವಿ ಅಂತ ಹೇಳೋದಿಲ್ಲ. ಇನ್ನೂ ಈಗ ಎಮ್ ಎಲ್ ಎ ಅವ್ರಿಗೆ ನೀವು ಸ್ಮಶಾನದ ಬಗ್ಗೆ ಮನವರಿಕೆ ಮಾಡೋದಕ್ಕೋಸ್ಕರ ಇದನ್ನ ಆತನಿಗೆ ಹೇಳಿದ್ವಿ ನಾವು ಮುಂಚೆನೆ, ನೋಡಪ್ಪ ಇದೆಲ್ಲ ನಮ್ಮ ಹಿರಿಯರ ಸಮಾಧಿಗಳಿದೆ ಅಂತಂದ್ರೆ ಇಲ್ಲಣ್ಣ ನಾವು ಹಿಂದ್ಗಡೆ ಜಾಗ ತಗೊಂಡಿದ್ದೀನಿ, ನಾನು ರಸ್ತೆ ಮಾಡ್ಕೊಳ್ತೀನಿ ಅಂತ ಹೇಳಿ ಮೊದಲಿಗೆ ತೋರಿಸಿದ್ ನಮ್ಗೆ ರಾತ್ರಿನೇ ಮಾಡ್ಕೊಂಡು ಈ ರೀತಿ ಅನಾಹುತ ಮಾಡಿದ್ದಾರೆ. ನಾವು ಈ ವಿಚಾರವಾಗಿ ಪೊಲೀಸ್ ಇಲಾಖೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆಯ್ತಪ್ಪ, ಈಗ ನಮ್ಮ ಕೆಲಸ ಏನಿದೆ ಅದನ್ನ ಎಲ್ಲರೂ ತಿಳಿಸಿದ್ವಿ. ಈಗ ಪೆಂಡಿಂಗ್ ಇದೆ. ಮುಂದೆ ನಿಮ್ದು ಏನಿದ್ರು ತಾಲೂಕು ಅಡ್ಮಿನಿಸ್ಟ್ರೇಟರ್ ಏನಿದ್ದಾರೆ, ತಹಸೀಲ್ದಾರ್ ಏನಿದ್ದಾರೆ, ಚೀಫ್ ಆಫೀಸರ್, ಕಮಿಷನರ್ ಇದ್ದಾರೆ, ಅವರ ಹತ್ರ ನಿಮ್ಮ ಹೌದು. ಆದರೆ ತಿಂಗಳುಗಳೇ ಕಳೆದರೂ ಈವರೆಗೂ ತಾಲೂಕು ಆಡಳಿತ ನಿಯಂತ್ರಣಾಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮುಂದಿನ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಇದೀಗ ಬೂದಿದಿಣ್ಣೆ ಗ್ರಾಮದ ಮಹಿಳೆಯರು ಶಿರಾ ಮೊರೆ ಹೋಗಿದ್ದು ಮಹಿಳೆಯರು ಶಾಸಕರನ್ನ ಭೇಟಿ ಮಾಡಲು ಮುಂದಾದ್ರು. ಈ ವೇಳೆ ಶಾಸಕರು ತಾವು ಬರೋದಾಗಿ ತಿಳಿಸಿ ತಾಲೂಕು ಕಚೇರಿಯ ಬಳಿ ಇರುವಂತೆ ತಿಳಿಸಿದ್ರು. ಅದರಂತೆ ಮಹಿಳೆಯರು ತಾಲೂಕು ಕಚೇರಿ ಬಳಿ ಸ್ಮಶಾನ ಭೂಮಿಯನ್ನ ಉಳಿಸಿಕೊಳ್ಳಲು ಶಾಸಕರಿಗಾಗಿ ಕಾದು ಕುಳಿತು ಸುಸ್ತಾದ್ರು. ಹೀಗಾಗಿ ತಾಲೂಕು ಕಚೇರಿ ಮುಂದೆ ಕಾದು ಕುಳಿತರೂ ಯಾವೊಬ್ಬ ಅಧಿಕಾರಿಯೂ ಬರಲಿಲ್ಲ. ಇದೇ ಕಾರಣಕ್ಕೆ ಶಾಸಕ ಟಿಬಿ ಜಯಚಂದ್ರ ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.